ಜಿಲ್ಲೆಯ ಹೆಮ್ಮೆಯ ಸೇವಕ ಶ್ರೀ ರಾಚಣ್ಣ ನಾಯ್ಕ ಕೋಳೂರ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೊಬ್ಬೂರು ಹೋಬಳಿಯ ಒಂದು ಚಿಕ್ಕ ಹಳ್ಳಿಯಿಂದ ಸಮಾಜ ಸೇವೆ ಸಲ್ಲಿಸುತ್ತಿರುವ ಹೆಮ್ಮೆಯ ನಾಯಕ ಅಂದರೆ ಅದು ಶ್ರೀ ರಾಚಣ್ಣ ನಾಯ್ಕ ಕೋಳೂರ ಅವರು ಮಾತ್ರ. ದೇವದುರ್ಗ ತಾಲೂಕಿನಲ್ಲಿ ಸಮಾಜ ಸೇವೆಗಿಂತ ತಮ್ಮ ಜೇಬು ತುಂಬಿಸಿಕೊಳ್ಳಲು ಸೇವೆ ಜಾಸ್ತಿಯಾಗಿ ಮಾರ್ಪಟ್ಟಿದೆ. ಇದರಿಂದ ದೇವದುರ್ಗ ತಾಲೂಕು ಮುಂದುವರಿಯಲು ಅಸಾಮಾಜಿಕತೆಯಿಂದ ನಿಂತಿದೆ ಎಂದರೆ ತಪ್ಪಾಗಲಾರದು. ಇಂತಹ ಒಂದು ತಾಲೂಕಿನಲ್ಲಿ ಸರ್ಕಾರದಿಂದ ಮತ್ತು ಯಾವುದೇ ವ್ಯಕ್ತಿಗಳಿಂದ ಸಹಾಯ ಪಡೆಯದನೇ ತಮ್ಮ ಸ್ವಂತ ಪರಿಶ್ರಮದಿಂದ ಸಮಾಜ ಸೇವೆಯನ್ನ ಮಾಡುತ್ತಿರುವ ರಾಚಣ್ಣ ನಾಯ್ಕ ಕೋಳೂರ ಅವರು ತಮ್ಮ ಅಸಹಾಯಕ ಕಾರ್ಯಗಳನ್ನು ತಾಲೂಕಿನಲ್ಲಿ ಸುಮಾರು 15ರಿಂದ 20 ವರ್ಷಗಳಿಂದ ತಾಲೂಕಿನಲ್ಲಿ ತಮ್ಮ ಅಸಹಾಯಕ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ. ಬಡವರು ಕಷ್ಟ ಅಂತ ಬಂದಾಗ ಆರ್ಥಿಕವಾಗಿ ದೈಹಿಕವಾಗಿ ಅವರ ಪರವಾಗಿ ನಿಂತು ಕೆಲಸಗಳನ್ನು ನಿರ್ವಹಿಸಿದ ವ್ಯಕ್ತಿ ಎಂದರೆ ಅದು ರಾಚಣ್ಣ ನಾಯ್ಕ ಕೋಳೂರ ಅವರು ಮಾತ್ರ. ಇನ್ನು ಸಾಕಾಗುವಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡಿದಂಥ ಇವರು ಇಂತಹ ಸಾಮಾಜಿಕ ಸೇವೆಗಳನ್ನು ಗುರುತಿಸಿ ಮಾತೃಭೂಮಿ ಸೇವಾ ಟ್ರಸ್ಟ್ ತುಮಕೂರು ಹಾಗೂ ಜಿಎಸ್ ಕ್ರಿಯೇಷನ್ಸ್ ವತಿಯಿಂದ ರಾಯಚೂರು ಜಿಲ್ಲೆಯ ಹೆಮ್ಮೆಯ ನಾಯಕ ಶ್ರೀ ರಾಚಣ್ಣ ನಾಯ್ಕ ಕೋಳೂರ ಅವರನ್ನು 25ನೇ ಸಾಲಿನ ರಾಜ್ಯಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಎಂದು ತಿಳಿದು ಬಂದಿದೆ. ವರದಿ ವಿಶ್ವನಾಥ್ ನಾಯ್ಕ, ಕಾಡಮಗೇರ. ಶುಭ ಸಂಜೆಯಲ್ಲಿ ಮಾತೃಭೂಮಿ ಸೇವಾ ಟ್ರಸ್ಟ್ ತುಮಕೂರು ವತಿಯಿಂದ ಮಾತೃಭೂಮಿ ಸಂಭ್ರಮ ಹಬ್ಬವನ್ನು ಹಮ್ಮಿಕೊಂಡಿರುವಂಥ ವಿಚಾರ ಅಂದರೆ ಒಳ್ಳೆಯ ವಿಚಾರ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಹೆಸರು ರಾಚಣ್ಣ ನಾಯ್ಕ ಅಂತೇಳಿ ನಾವು ರಾಯಚೂರು ಜಿಲ್ಲೆಯಲ್ಲಿ ಬಂದಿದ್ದೀವಿ ಮತ್ತು ಈ ಒಂದು ಮಾತೃಭೂಮಿ ಸಂಭ್ರಮ ಹಬ್ಬಕ್ಕೆ ಬಂದಿರುವಂಥ ವೇದಿಕೆ ಮೇಲೆ ಇರುವಂಥ ಎಲ್ಲರಿಗೂ ನಾನು ವಂದಿಸುತ್ತಾ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಕಿರಿಯರಿಗೂ ವಂದಿಸುತ್ತಾ, ಏನಪ್ಪ ಅಂದರೆ ಈ ಮಾತೃಭೂಮಿ ಸೇವಾ ಟ್ರಸ್ಟ್ ಏನಿದೆಯಲ್ಲ ಒಂದು ಒಳ್ಳೆಯ ಕೆಲಸನ ಮಾಡ್ತಾ ಬಂದಿದೆ ನಾವು ನೋಡಿದ ಪ್ರಕಾರ. ಯಾಕಂದರೆ ಸುಮಾರು ಜನ ತಮ್ಮ ಒಂದು ಹೋರಾಟ ಆಗಿರ್ಬೋದು, ತಮ್ಮ ಒಂದು ವೃತ್ತಿಯಲ್ಲಿ ತೊಡಗಿಕೊಂಡ ಆದ್ರೂ ಅವ್ರನ್ನ ಗುರುತಿಸುವಂಥ ಕೆಲಸ ಭಾಳ ಮಾಡಿಲ್ಲ ಯಾರು. ಈ ಮಾತೃಭೂಮಿ ಸೇವಾ ಟ್ರಸ್ಟ್ ಏನಂದ್ರೆ ಎಲೆಮರೆ ಕಾಯಿ ಅಂತ ದುಡಿತಿರ್ತಕ್ಕಂಥ ಸಮಾಜಕ್ಕಾಗಿ ಕೆಲಸ ಮಾಡುವಂತ ಯುವಕರನ್ನು ಮತ್ತು ಹಿರಿಯರನ್ನು ಗುರುತಿಸುವಂತ ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಒಂದು ಖುಷಿ ಅನಿಸ್ತದೆ. ಹಾಗಾಗಿ ಈಗ ನಮ್ಮನ್ನು ಕೂಡ ರಾಯಚೂರಿಂದ ಮುಖ್ಯ ಅತಿಥಿಯಾಗಿ ಸ್ವಾಗತಿಸಿ ಈ ಕಾರ್ಯಕ್ರಮಕ್ಕೆ ನಮಗೂ ಒಂದು ಸ್ವಾಗತಿಸಿದಂತ ಸಂಸ್ಥಾಪಕರಾದ ಮಾತೃಭೂಮಿ ಸೇವಾ ಟ್ರಸ್ಟ್ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದ ಜ್ಯೋತಿ ಶ್ರೀನಿವಾಸ್ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ 12 ಮಾತು